ನ್ಯಾಯವಾದಿಗಳು, ಜಾತ್ಯತೀತ ಯುವ ನಾಯಕ, ಹೋರಾಟಗಾರರು ಮತ್ತು ಸಮಾಜ ಸೇವಕರಾದ ರವಿಚಂದ್ರ ಗುತ್ತೇದಾರ್ ಅವರ ಹುಟ್ಟುಹಬ್ಬವನ್ನು ಜೇವರ್ಗಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿರುವ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಮತ್ತು ಜೇವರ್ಗಿಯ ಪುರಸಭೆಯ ಮಹಿಳಾ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಿ ಹಣ್ಣು ಹಂಪಲು ವಿತರಿಸಿ ಸೀರೆಗಳನ್ನು ನೀಡುವ ಮುಖಾಂತರ ಜನ್ಮದಿನಾಚರಣೆಯನ್ನು ಆಚರಿಸಿಕೊಂಡರು. ಈ ಸಂದರ್ಭದಲ್ಲಿ ತಾಲೂಕಿನ ಯುವಕರು, ಸಮಾಜಪರ ಹೋರಾಟಗಾರರು, ರಾಜಕೀಯ ಮುಖಂಡರು ಭಾಗವಹಿಸಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ನಿಂಗಣ್ಣ ರದ್ದೇವಡ್ಗಿ, ಬಿಜೆಪಿ ಮುಖಂಡರು, ಭೀಮಣ್ಣ ಕ್ಯಾದಾಪುರ್ ಮಾತನಾಡಿದರು. ಬ್ಯೂರೋ ರಿಪೋರ್ಟ್, ಮುತ್ತು ಭೂವಿ, ಜೇವರ್ಗಿ. ಅಂಬೇಡ್ಕರ್ ನೆನೆಸಿಕೊಂಡು ಇವತ್ತಿನ ದಿನ ಏನಂದರೆ ನಮ್ಮ ಕೆಚ್ಚದೆಯ ಹೋರಾಟಗಾರ, ನಮ್ಮ ಆತ್ಮೀಯ ಸೋದರ ಮತ್ತು ನನ್ನ ಆತ್ಮೀಯ ಗೆಳೆಯನಾಗಿರುವಂಥ ರವಿಚಂದ್ರ ವಾಯಿ ಗುತ್ತೇದಾರ್ ಅವರು, ವಕೀಲರು, ಕಲಬುರಗಿ, ಇವರ ಹುಟ್ಟುಹಬ್ಬದ ಮೊಟ್ಟ ಮೊದಲಿಗೆ ನಮ್ಮ ಜೇವರ್ಗಿಯ ಮತ್ತು ಯಡ್ರಾಮಿ ತಾಲೂಕಿನ ಜೇವರ್ಗಿ ತಾಲೂಕಿನ ಜನತೆಯ ವತಿಯಿಂದ ಅವರಿಗೆ ಮೊಟ್ಟ ಮೊದಲಿಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡಕತ್ತಿರುವಂಥ ಯುವ ನಾಯಕರಾಗಿರುವಂಥ ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾಗಿರುವಂಥ ರವಿಚಂದ್ರ ವಾಯಿ ಗುತ್ತೇದಾರ್ ಅವರು ಇವತ್ತೇನು ಬಡ ರೋಗಿಗಳಿಗೆ ನಮ್ಮ ಜೇವರ್ಗಿಯ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇವತ್ತು ಹಣ್ಣುಗಳು ವಿತರಣೆ ಮಾಡೋದಾಗಿರ್ಬೋದು, ಜೇವರ್ಗಿಯ ಪಟ್ಟಣದ ಒಂದು ಪುರಸಭೆಯ ಕಾರ್ಯಾಲಯದಲ್ಲಿ ಒಂದು ಪುರಸಭೆಯನ್ನು ಸ್ವಚ್ಛತೆ ಮಾಡ್ತಿರುವಂಥ ಎಲ್ಲ ತಾಯಂದರಿಗೆ, ಇವತ್ತು ಪೌರ ಕಾರ್ಮಿಕರಿಗೆ ತಾಯಂದರಿಗೆ ಏನದ ಇವತ್ತು ಉಡುಪುಗಳನ್ನು ಅವರಿಗೆ ಕೊಡುವ ಮುಖಾಂತರ ಒಂದು ತಮ್ಮ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಿದ್ರೆ ಅದಕ್ಕಂತೂ ನಮಗೆ ಸಂತೋಷವಾಗಿದೆ. ಯಾಕಂದರೆ ಆಡಂಬರಕ್ಕೆ ಹೋಗಿ ಬ್ಯಾನರ್ಗಳು ಮಾಡಿಸಿ ಇವತ್ತು ಆಡಂಬರಕ್ಕೆ ನಾವು ಇದು ಆಗಬಾರ್ದು ಅಂತೇಳಿ ಇವತ್ತು ಇದೇ ಥರ ಅಲ್ಲ, ಪ್ರತಿ ವರ್ಷ ಕೂಡ ಇದೇ ಥರ ತಾಯಂದ್ರಿ ಆಗಿರ್ಬೋದು, ಇವತ್ತು ವೃದ್ಧಾಶ್ರಮಗಳಿಗಾಗಿರ್ಬೋದು, ಇವತ್ತು ಹಾಸ್ಪಿಟ್ಲ್ಗಳಾಗಿರ್ಬೋದು, ಹಲವಾರು ಅನ್ನದ ಈ ಒಂದು ಕಾರ್ಯಕ್ರಮಗಳನ್ನು ಅವರು ಯಾವತ್ತೂ ಕೂಡ ಮಾಡ್ಕೊತ ಅವರು ಬಂದಿದ್ದಾರೆ. ಆದರೆ ಅವರು ಹೆಂಗಪ್ಪ ಅಂದರೆ ಯಾವುದೇ ಒಂದು ಸಮುದಾಯದವರು ಅಲ್ಲಿ ಒಂದು ಜಾತಿಗೆ ಸೀಮಿತವಲ್ಲ. ಇವತ್ತು ಅಣ್ಣ ಬಸವಣ್ಣವರಂತೆ ಅವನ್ಯಾರವ ಅವ ನಮ್ಮವ ನಮ್ಮ ಮನೆಯ ಮಗನೆಂದ ಅನಸಯ ಕೂಡಲ ಸಂಗಮ ಅನ್ನೋಂಥ ಭಾವನೆ ಅವರಲ್ಲಿ ಕೂಡ ಇದೆ. ಎಲ್ಲರೂ ನನ್ನ ಅಣ್ಣತಮ್ಮರಪ್ಪ ಅನ್ನೋಂಥ ಭಾವನೆ ಕೂಡ ಅವರಲ್ಲಿದೆ. ಹಾಗೆ ಒಬ್ಬ ಭಕ್ತ ಕನಕದಾಸರಂತೆ ಕುಲ ಎಂದು ಹೊಡೆದಾಡಿದಿರಿ, ಕುಲದ ನೆಲೆಯನ್ನು ಗೊತ್ತು ಬಲ್ಲಿರ, ಇದು ಯಾರ ಕುಲ, ಇದು ಮಾನವ ಕುಲ, ಗಾಳಿ ಯಾರ ಕುಲ, ನೀರು ಯಾರ ಕುಲ, ಪ್ರಕೃತಿ ಯಾರ ಕುಲ ಅಂತ ಹೇಳಿದಂಥ ಭಕ್ತ ಕನಕದಾಸರಿಗೆ ಆ ಮನೋಭಾವನೆ ಇಟ್ಟುಕೊಂಡಂಥ ನಮ್ಮ ರವಿಚಂದ್ರ ಗುತ್ತೇದಾರ್ ಕೂಡ. ಹಾಗಾಗಿ ಅವರ ಮನಸ್ಸಲ್ಲಿ ಹೇಗಿದೆಪ್ಪ ಅಂದರೆ ನಮ್ಮವರ ನಂತದ ಭಾವನೆ ಇದೆ. ಎಲ್ಲರೂ ಕೂಡ ಎಲ್ಲ ಸಮಾಜದ ನಾಯಕರ ಜೊತೆ ಒಬ್ಬ ಅಹಿಂದ ನಾಯಕನಾಗಿ ಬೆಳೀತಿದ್ದಾನೆ. ಆದರೆ ಮುಂದಿನ ದಿನಗಳಲ್ಲಿ ರಾಜಕೀಯ ಕೂಡ ಅವರು ಕೂಡ ಮುಂದಿನ ದಿನಗಳಲ್ಲಿ ಆ ಒಂದು ಪಕ್ಷದಲ್ಲಿರುವಂಥ ಕಾಂಗ್ರೆಸ್ ಪಕ್ಷದಲ್ಲಿ ಅವರಿಗೂ ಕೂಡ ಒಂದು ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ಟಿಕೆಟನ್ನು ಕೊಟ್ಟು ಅವರಿಗೆ ಆ ಒಂದು ಭಾಗದಲ್ಲಿ ಅವರಿಗೂ ಕೂಡ ಒಂದು ಆಶೀರ್ವಾದ ಮಾಡಬೇಕೆಂದು ನಮ್ಮೆಲ್ಲ ಯುವಕರ ಒಂದು ಆಸೆ ಕೂಡ ಇದೆ. ಅವರು ರಾಜಕೀಯಕ್ಕೆ ಬೆಳಿಬೇಕು ಅಂತೇಳಿ ನಮ್ಮೆಲ್ಲರ ಆಸೆ ಕೂಡ ಇದೆ. ಮತ್ತೊಮ್ಮೆ ಈ ಒಂದು ನಮ್ಮ ಜೇವರ್ಗಿಯ ಯುವಕರ ವತಿಯಿಂದ ಎಲ್ಲ ಅವರ ಯುವ ಬಳಗದ ವತಿಯಿಂದ ಮತ್ತೊಮ್ಮೆ ನಾನು ಹುಟ್ಟುಹಬ್ಬದ ಹಾರ್ದಿಕವನ್ನು ಶುಭಾಶಯಗಳು ಕೋರುತ್ತೇನೆ. ಹೋರಾಟಗಾರ, ಜೇವರ್ಗಿ ತಾಲೂಕಿನಲ್ಲಿ ಅನ್ಯಾಯದ ಪರ ವಿರುದ್ಧ ಹೋರಾಟ ಮಾಡುತ್ತಾ ಈ ಜೇವರ್ಗಿ ತಾಲೂಕಿನಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅತಿ ಬೇಗನೆ ಬಂದು ಆ ಸಮಸ್ಯೆಗೆ ಬಗೆಹರಿಸಬೇಕಂತ ರವಿಚಂದ್ರ ಗುತ್ತೇದಾರ್ ಅಣ್ಣಾಜಿಯವರ ಒಂದು ಹುಟ್ಟುಹಬ್ಬದ ನಿಮಿತ್ತವಾಗಿ ಮೊದಲನೇದಾಗಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತಾ, ಅದೇ ರೀತಿಯಾಗಿ ಜೇವರ್ಗಿ ತಾಲೂಕಿನಲ್ಲಿ ಸರ್ವ ಸಮಾಜದ ಪ್ರತಿಯೊಬ್ಬರ ನಾಯಕರಲ್ಲಿ ಮನಸ್ಸು ಗೆದ್ದಿರ್ತಕ್ಕಂಥ ಕೆಚ್ಚೆದೆ ಹೋರಾಟಗಾರರು ಹಾಗೂ ಇವರ ಜನ್ಮದಿನದ ಪ್ರಯುಕ್ತವಾಗಿ ಜೇವರ್ಗಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ಹಂಚುವುದರ ಮುಖಾಂತರ ಅವರ ಒಂದು ವಿಜೃಂಭಣೆಯಿಂದ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಈ ಒಂದು ಜನ್ಮದಿನದ ಪ್ರಯುಕ್ತವಾಗಿ ಆತ್ಮೀಯರಾಗಿರ್ತಕ್ಕಂಥ ಇನ್ನೊಬ್ಬರು ಆತ್ಮೀಯರು ಸೋದರಾಗಿರ್ತಕ್ಕಂಥ ನಿಂಗಣ್ಣ ರದ್ದೇವಡ್ಗಿಯವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಕುರಿತು ಅನಿಸಿಕೆಗಳು ಹೇಳಬೇಕಂತ ಕೇಳ್ತೇವೆ. ದೇಶ ಕಾಯುವ ಯೋಧನನ್ನು ಅನ್ನ ನೀಡುವ ರೈತನ ಪವಿತ್ರ ಪಾದಕವನ್ನು ನಮಸ್ಕರಿಸುತ್ತಾ, ಇವತ್ತಿನ ದಿನ ಏನು ನನ್ನ ಗೆಳೆಯರ ವತಿಯಿಂದ, ನನ್ನ ಸೋದರ ವತಿಯಿಂದ ಇವತ್ತು ಜೇವರ್ಗಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ನನ್ನ ಜನ್ಮದಿನದ ಪ್ರಯುಕ್ತವಾಗಿ ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮ, ಅದೇ ರೀತಿಯಾಗಿ ಗೌರವಾನ್ವಿತ ಪೌರ ಕಾರ್ಮಿಕ ನನ್ನ ತಾಯಂದರಿಗೆ ಮತ್ತು ನನ್ನ ಸೋದರರಿಗೆ ಏನದ ಉಡುಪುಗಳು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಕ್ಕಾಗಿ ನನ್ನ ಪ್ರೀತಿಯ ನನ್ನ ಸೋದರರಿಗೂ ಹಾಗೂ ನನ್ನ ಸ್ನೇಹಿತರಿಗೂ ನಾನು ಇವತ್ತಿನ ದಿನ ನಾನು ತುಂಬು ಹೃದಯದ ಆಭಾರಿಯ ಜೊತೆ ನಾನು ತುಂಬು ಹೃದಯದ ಧನ್ಯವಾದಗಳು. ಹಾಗಾಗಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾಕಾಲ ನನ್ನ ಮೇಲೆ ಇರಲಿ. ಯಾಕಂದರೆ ಪ್ರತಿಯೊಂದು ನನ್ನ ಹೋರಾಟಕ್ಕೂ ಪ್ರತಿಯೊಂದು ಹೆಜ್ಜೆಗೂ ಕೂಡ ನನಗೆ ಶಕ್ತಿಯಾಗಿ ನಿಂತವ್ರು ಯಾರಾದರೂ ಇದ್ದರೂ ಅದು ನನ್ನ ಆತ್ಮೀಯ ಸ್ನೇಹಿತರು, ನನ್ನ ಸೋದರಂದರೂ ಕೂಡ ಇವತ್ತೊಂದು ದಿನ ನಾನು ತಪ್ಪಾಗಲಾರ್ದು. ಯಾಕಂದರೆ ಇವತ್ತಿನ ದಿನ ರವಿಚಂದ್ರ ಏನಾದರೂ ಇವತ್ತು ಮಾಡಿದ್ದಾನೆ ಅಂತಂದ್ರೆ ಅದಕ್ಕೆ ಹಿಂದಿರ್ತಕ್ಕಂಥ ಶಕ್ತಿನೇ ಏನು ಬುದ್ಧ, ಬಸವ, ಅಂಬೇಡ್ಕರ್ ಹಾಕಿಕೊಟ್ಟಂಥ ದಾರಿ.
ಮತ್ತು ನನ್ನ ತಪ್ಪುಗಳಾಗಿರಲಿ, ನನ್ನ ಯಾವುದೇ ನಿರ್ಧಾರ ತಗೊಂಡಾಗ ನನ್ನ ಸರಿಯಾದ ಮಾರ್ಗದರ್ಶನ ನೀಡುತ್ತಿರುವ ನನ್ನ ಆತ್ಮೀಯ ಸ್ನೇಹಿತರಾಗಿರಲಿ, ನನ್ನ ಪ್ರತಿಯೊಂದು ನನ್ನ ಸಿಟ್ಟನ್ನು ಅನುಭವಿಸಿ ನನ್ನ ಜೊತೆಗಿರ್ತಕ್ಕಂಥ ನನ್ನ ಪ್ರೀತಿಯ ಸೋದರರಿಗೂ ಕೂಡ ಇವತ್ತಿನ ದಿನ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.